ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ವಾಗ್ಮಿ ಇದುವರೆಗೂ KSRTC ಬಸ್ಸಲ್ಲಿ ಓಡಾಡಿಲ್ಲ. ಹಾಗಾಗಿ ಇವಳನ್ನ ಮಂಡ್ಯ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮದ್ದೂರು ಮಂಡ್ಯ ಮಧ್ಯದಲ್ಲಿ ಒಂದು ಹಳ್ಳಿಗೆ ಹೋಗ್ತಾ ಇದ್ದೀನಿ. ನನಗೆ ತುಂಬ ಬೇಕಾದವರು ತಮ್ಮ ಅಂತ ನನ್ನ ಜೊತೆಲಿದ್ದಾರೆ. ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಬೇಕಾದವರು. ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ವಾಗ್ಮಿ ಫಸ್ಟ್ ಟೈಮ್ ಈ ಥರ ಆಟೋದಲ್ಲಿ ಕೂತಿರೋದು. ಕರ್ಕೊಂಡು ಹೋಗ್ತಾ ಇದ್ದೀನಿ ಮಂಡ್ಯದಿಂದ ಒಂದು ಹಳ್ಳಿ ಒಳಗಡೆ ಹೋಗಬೇಕು. ನೋಡಿ ಹಾಯ್ ಹೇಳು ಕಂದ. ನೋಡಿ ನಾನು ಮಂಡ್ಯಕ್ಕೆ ಬಂದಿದ ತಕ್ಷಣ ಮಳೆನೇ ಇರಲಿಲ್ವಂತ. ಇವಾಗ ಅಷ್ಟು ಜೋರಾಗಿ ಮಳೆ ಬಂದಿದೆ ಅಂತ ನಮ್ಮ ಇವ್ ನನ್ನ ತಮ್ಮ ಮಹೇಶ ಅಂತ ಮಂಡ್ಯದಲ್ಲಿರೋದು. ಮಂಡ್ಯದಲ್ಲಿ ಎಲ್ಲಿ ಅಂತ ಹೇಳಲ್ಲ, ತೋರಿಸ್ತೀನಿ. ಈಗ ಬಂದೆ. ನಮ್ಮ ಭಾರತೀಯವರು ಅವ್ರ ಅಕ್ಕ ತಂಗಿಯವರಿಬ್ಬರು ಅತ್ತೆ ಮಗಳನ್ನೇ ಮದುವೆ ಆಗಿರೋದು. ಯಾಕೆ ಶೋಭಾ ಅಂತ ಅವಳ ಹೆಸರು. ಯಾಕೆ ಶೋಭಾ ಇಷ್ಟೊಂದು ಸಣ್ಣ ಆಗಿದೆಯಾ ಅಂತ ಅಂದರೆ ಡಯೆಟಲ್ಲ. ಅವನೇನಂದ ಗೊತ್ತಾ, ಹಸಿ ಹುಲ್ಲು ಹಾಕಲ್ಲ, ಒಣ ಹುಲ್ಲು ಹಾಕ್ತೀನಿ ನಾನು ಅವಳಿಗೆ ಅಂತ. ಅವ್ರ ಮನೆ ಲಕ್ಷ್ಮಿ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕೂರಿಸಿದ್ದಾಳೆ. ತುಂಬ ವರ್ಷದ್ದು ನಮ್ಮ ಪರಿಚಯ, ಒಂದೇ ಮನೆಯವ್ರ ಥರ ಇದ್ದೀವಿ. ಲಕ್ಷ್ಮಿಗೆ ಹಾಕಿರೋ ಚಿನ್ನ ಎಲ್ಲ ನನಗೆ ಕೊಡ್ತಾರಂತೆ. ಅಲೋ ಮಹೇಶಪ್ಪ, ಲಕ್ಷ್ಮಿಗೆ ಹಾಕಿರೋ ಚಿನ್ನ ಎಲ್ಲ ನಮಗೆ ಕೊಡ್ತೀಯಲ್ಲಪ್ಪ? ಹ್ಞೂ ನೋಡ್ರಿ, ಹೂವಕ್ಕ ಅಂತಾನೆ. ಆಯ್ತಕ್ಕ ಅನ್ನಲ್ಲ. ಹಬ್ಬದ ಮಾರನೇ ದಿವಸನೇ ಬಂದೆ. ಇವರು ಶೋಭಾರ ಅಮ್ಮ ಮಂಗಳಮ್ಮ ಅಂತ ಹೇಳಿ ನಮಗೆ ನಿಜವಲ್ಲೂ ತುಂಬ ವರ್ಷದ ಪರಿಚಯ ಇವರೆಲ್ಲ. ಇವಳು ನಮ್ಮ ಹಂಸಮ್ಮ, ನಾವು ಪುಣ್ಯಮ್ಮ, ಅವಳು ಹಂಸಮ್ಮ. ಇವಳು ಹಿಂಗಿರುವಾಗಿಂದ ನೋಡಿದ್ದೀವಿ ಇವಳನ್ನ. ಇವಳು ಹಂಸ ಅಂತ ನನ್ನ ಅಮ್ಮ ಅಂತಲೇ ಕರೆಯೋದು. ಅವಳು ಪುಣ್ಯ ಏನು ಮಾಡೋಳು, LKG ಸ್ಕೂಲ್ ಟ್ಯೂಷನ್ಗೆ ಬರೋಳು ನಮ್ಮ ರಂಜು ಹತ್ರ, ನನ್ನ ಮಗಳ ಹತ್ರ ಹತ್ಕೊಂಡು ಬರೋಳು. ತುಂಬ ಒಳ್ಳೆ ಹುಡುಗಿ. ಎಷ್ಟು ಸಾಫ್ಟ್ ಇರಲಿ, ಇವಾಗ ಅಷ್ಟು ಜೋರಾಗಿದ್ದಾಳೆ. ತುಂಬ ಮನೆ ಚೆನ್ನಾಗಿದೆ ನೋಡಿ. ಬಡವ್ರ ಮನೇನಾ? ನೋಡಿ, ಮಳೆನೇ ಇರಲಿಲ್ವಂತೆ. ನಾನು ಬಂದಿದ್ದಕ್ಕೆ ಜೋರಾಗಿ ಮಳೆ ಬಂದಿರೋದು ಅಲ್ವೇ ಪುಣ್ಯಮ್ಮ? ತುಂಬ ಗಿಡಗಳೆಲ್ಲ ಹಾಕಿದ್ದಾರೆ. ಯಾಕ್ರೇಮ್ಮ ನೋಡ್ರಿ, ಏಯ್ ಅಲ್ಲಿ ನೋಡ್ರಿ ಮಹೇಶಪ್ಪ ಲೈಟ್ ಹಾಕಿದೆ ಹೊರಗಡೆ. ಇಲ್ಲಿ ನೋಡ್ರಿ, ವಿಳೆದೆಲೆ, ಕಬ್ಬು ಎಲ್ಲ ಗಿಡನೂ ಹಾಕಿದ್ದಾರೆ. ಚೆನ್ನಾಗಿದೆ. ತೋರಿಸಿ ಒಂದೆರಡು ದಿವಸ ಆರಾಮಾಗಿ ವೀಡಿಯೋಗಳು ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಮ್ಮ ವಾಗ್ಮಿನೂ ಬಂದಿದ್ದಾಳೆ ನನ್ನ ಜೊತೆಯಲ್ಲಿ. ಇದು ಹಂಸಮ್ಮ. ಇದು ಹಂಸಮ್ಮ. ಏನು ಓದ್ತಾ ಇದೆಯಾ ಕಂದ? 9th ಅಂತೆ ನೋಡ್ರಿ. ಅದು ದೊಡ್ಡ ಹಾಲು. ಇಲ್ಲೇ ಲಕ್ಷ್ಮಿ ಕೂರಿಸಿದ್ದಾರೆ. ಇಲ್ಲಿಂದ ಹೀಗೆ ಬಂದರೆ ಇಲ್ಲಿ ಇದನ್ನು ಹಸುದ ಕೊಟ್ಟಿಗೆ ಮಾಡ್ಕೊಂಡಿದ್ದಾರೆ. ಈಗ ಮಳೆ ಬರ್ತಾ ಇದೆ, ಹಾಗಾಗಿ ಹಸುನ ತೊಗೊಂಡು ಬರ್ತಾ ಇದ್ದಾರೆ. ಹಸು ಒಂದು ಕರು ಹಾಕಿದಾಗ ಕರೆದ್ರು, ಅಕ್ಕ ಬಾಕ, ಗಿಣ್ಣು ತಿಂದು ತುಂಬ ದಿನ ಆಯ್ತಲ್ಲ ಬಾಕ ಅಂತ. ನನಗೆ ಆ ಟೈಮಲ್ಲಿ ಬರೋಕ್ಕಾಗಲಿಲ್ಲ, ನಮ್ಮ ಕೃಷ್ಣನಿಗೆ ಹುಷಾರಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಬಂದಿದ್ದೀನಿ. ಇವಾಗ ಕರು ಹಾಕಿಲ್ವಂತೆ. ತುಂಬ ಮಳೆ ಅಂದರೆ ಮಲಗಿದೆ ವಾತಾವರಣ. ಮಂಡ್ಯದಲ್ಲಿ ಒಂದು ಹಳ್ಳಿ ಇದು, ಅಣಕೆರೆ ಅಂತ. ಮಂಡ್ಯದಲ್ಲಿ ಅಣಕೆರೆ, ಅಲ್ಲಿದ್ದೀನಿ ನಾನು. ನೋಡಿ ಬಂದ್ಲು ಲಕ್ಷ್ಮಿ. ಅಲ್ಲಿ ನೋಡ್ತೀನಿ, ಹಬ್ಬ ಬಂತು. ಲಕ್ಷ್ಮಿನಾ? ಏನು ಹೆಸರು? ಲಕ್ಷ್ಮಿ ಬಾರವ್ವ. ಲಕ್ಷ್ಮೀ ಬಾರಮ್ಮ. ಅವಳು ಗೌರಿನಾ? ಆ ಕರು ಹಾಕ್ದಾಗಲೇ ಕರ್ದ ಮಹೇಶಪ್ಪ, ಅಕ್ಕ ಬಾಕ ಕರು ಆಯಿತು ಹೆಣ್ಣು ಅಂದ. ನನಗೆ ಇಲ್ಲಪ್ಪ ಅಂದೆ. ನೋಡಿ, ಗೌರಿ ಎರಡೂ ಒಂದೇ ಕಲರ್ ಇದೆಯಲ್ವಾ? ಅಮ್ಮನ ಕಲರೇ ಇದೆ. ಅಮ್ಮನ ಮಗಳ. ಬಾ ನೋಡು, ಏನು ಮಾಡೋದಿಲ್ಲ ನೋಡು. ಗೌರಿ ಅವಳ ಹೆಸರು. ಗೌರಿ, ಇಲ್ಲಿ ನೋಡೆ, ವಾಗ್ಮಿ ಬಂದಿದ್ದಾಳೆ. ನೋಡು. ಹೌದಾ? ಮುಟ್ಟು ಹೋಗು, ಮುಖ ಮುಟ್ಟು ಹೋಗಿ. ಏನು ಮಾಡಲ್ಲ. ಅಲ್ಲ ಲಕ್ಷ್ಮಿ ಅವಳು ಏನು ಮಾಡಲ್ಲ ನೋಡು. ಏನು ಮಾಡಿದ್ರಿ ಮತ್ತೆ ಸೀಡ್ತಾ ಇದ್ರೆ ಅವ್ರೇನು ಮಾಡ್ತಾರೆ ನೋಡು. ಏನು ಲಕ್ಷ್ಮಿ ಒದ್ದೆ ಆಗೋಗಿದ್ದೇನೆ. ಇದೇನು ಕತ್ತಿರೋದು? ಅದು ಲೈಸೆನ್ಸ್.
ಏಯ್ ಒದ್ದೆ ಹೋಗಿದ್ದೇನೆ ಲಕ್ಷ್ಮಿ ಗೌರಿ ನಮ್ಮ ಗೌರಿ ಅಂತೆ ನೀನು ಊಟ ಕಲ್ತಿದ್ದ ಕಣೆ ಮಹೇಶ ಅಕ್ಕ ಹೆಣ್ಮಗ ಆಯ್ತು ಬಾಕ ತಿನ್ನುವಂತೆ ಅಂದ ಒಂಚೂರು ಕೊಡಮ್ಮ ಏನಾದ್ರು ವರ್ಷನ ನೋಡು ತುಂಬ ಹೊಡ್ತಿದ್ದೆ ಅಮ್ಮ ಗುಡಿ ಅಮ್ಮ ಕೂದಲೆಲ್ಲ ಆಯ್ತದೆ ಕೈಗೆ. ಏನು ತಗೊಳಲ್ಲ ಅಂತ ಪ್ಯಾಕೆಟಲ್ಲಿ ತಗೊಳ್ಳಲ್ಲ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾಳ. ಇವಾಗಲೂ ಡೈರಿಗೆ ಹಾಕ್ಬಿಡ್ತೀರಾ? ಕರೆಕ್ಟಪ್ಪ. ನಾನು ಊರಲ್ಲಿದ್ದಾಗ ಯಾವಾಗೋ ವರ್ಷ ತುಂಬ ವರ್ಷ ಆಯಿತು ಕರೆದಿತ್ತು. ಆಂಟಿ ರಿಕ್ಕ ಬಂದಾಗ ನಿಮ್ಮ ತಮ್ಮ ಆಂಟಿ ತೆನೆ ಹಸುನ ಕರು ಹೊಟ್ಟೆ ಕರು ಹಾಕೋದ್ಮೇಲೆ ಆಂಟಿ ನನ್ನ ಮೂತಿಗೆಲ್ಲ ಹೊಡೆದೋಗಿತ್ತು ಆಂಟಿ. ಹಾಂ ಏನಕ್ಕೆ ಹೊಡೆದ್ಬಿಟ್ಟು ಆಂಟಿ ಇದಾ? ಫಸ್ಟ್ನೇದಲ್ಲಿ ಆಂಟಿ ಹಾಂ ಹಾಂ ಕೈ ಹಾಕಿದ್ರೆ ಸಾಕು ಅಂದ್ರೆ ಎಷ್ಟು ಹೊಡಿತಾ ಇರೋದು. ಒಬ್ರು ಒಂದೊಂದು ಹಸು ಅವ್ರು ಒಬ್ಬರೇ ಕರಿಬೇಕು. ಇವಳೇನು ಹಂಗೇನಿಲ್ವಾ? ನಿನ್ನ ತಮ್ಮ ಕೂರಿಸ್ತೀನಿ ಆಂಟಿ, ನೀನು ಕೂರಿಸ್ತೀನಿ, ಹಂಸಕ್ಕೂ ಕೂರು. ಯಾಕೆಂದ್ರೆ ನಾವೆಲ್ಲರೂ ಹೋದಾಗ ಆಂಟಿ ಹಾಂ ಹಾಂ ಅಕಸ್ಮಾತ್ ಈಗ ಹಾಲು ಕರಿ ಟೈಮ್ ಬರೋಕ್ಕಾಗಿಲ್ಲ. ಹಂಸ ಪುಣ್ಯನು ಕರೀತಾರಾ? ಕರೀದಿಲ್ಲ ಆಂಟಿ, ಅಂದ್ರೆ ಸುಮ್ಮನೆ ಈಗ ಹಾಕೊಂಡೆ ಕೈ ಇದು ಮಾಡ್ತಾ ಇರ್ಬೇಕು. ಬೇರೆ ಯಾರಾದ್ರೂ ಬಂದು ಇಲ್ಲ ಅಂದ್ರೆ ಕರ್ಕೊಡ್ತಾರೆ ಆಂಟಿ. I'll beat for you, I'll beat. Wow, what's that? It's cute. I know what is that. ತುಂಬ ವೀಡಿಯೋ ಮಾಡೋಕ್ಕಂತ ಬಂದೆ. ನೋಡಿದ್ರೆ ಮಳೆನೇ ನಿಲ್ತಾ ಇಲ್ಲ. ಇಲ್ಲೆಲ್ಲ ಪರಿಚಯ ಸ್ವಲ್ಪ ಎಲ್ಲರೂ ಬನ್ನಿ ಅಂದರು. ಹಾಗಾಗಿ ಒಬ್ಬರು ಮನೆಗೆ ಹೋಗ್ತಾಯಿದ್ದೀನಿ ಮಾತಾಡೋದಕ್ಕೆ. ಮಳೆ ಬರ್ತಾನೇ ಇದೆ. ಕರ್ಕೊಂಡು ಹೋದ್ಲು. ಹಳ್ಳಿ ಆಗಲೇ ಎಲ್ಲರೂ ಮಲ್ಕೊಂಬಿಟ್ಟಿದ್ದಾರೆ ನೋಡಿ. ಆಂಟಿ ನಿಮ್ಮನ್ನೇ ವಿಡಿಯೋ ಮಾಡ್ತಿರೋದು. ಅದಕ್ಕೆ ವಿಡಿಯೋ ಮಾಡಲಿ ಅಂತ ನಮಸ್ಕಾರ ಕಳ್ಕೊ ಒಂದಿದ್ದು ಅಲ್ವಾ ತಿಮ್ಮಣ್ಣವ್ರೆ? ಕಾಫಿ ಟೀ ಕುಡಿಯಲ್ಲ ನೋಡಿ. ಬೆಳಗಿನ ವಾತಾವರಣ ಹೇಗಿರುತ್ತೆ ನೋಡಿ ಹಳ್ಳೀಲಿ. ಇದು ನೋಡಿ ನಮ್ಮ ಗೌರಿ ನಮ್ಮ ಲಕ್ಷ್ಮಿ ನಮ್ದಲ್ಲ, ನನ್ನ ತಮ್ಮನ ಮನೆಯದ್ದು. ಆಮೇಲೆ ಅಂದು ಅಂದರೆ ಹೊಡಿತಾಳೆ ನನ್ನ ತಮ್ಮನ ಹೆಂಡ್ತಿ. ಬೆಂಗಳೂರಿಗೆ ಹಿಡ್ಕೊಂಡು ಹೋಗ್ಬಿಟ್ಟು ಏನು ಮಾಡಲಿ ನಾನು? ತಿಮ್ಮಣ್ಣ ಅಂತ ಕರೆದ್ರೆ ಆ ತಿಮ್ಮಣ್ಣ ಓಡ್ ಬಂದ್ಬಿಟ್ಟಾರು. ಈ ತಿಮ್ಮಣ್ಣ ಅಂತ ಕರೆದ್ರೆ ಆ ತಿಮ್ಮಣ್ಣ ಏನಕ್ಕ ಅಂತ ಓಡ್ ಬರ್ತಾರೆ. ಮಂಗಣ್ಣ ಅಲ್ಲ, ತಿಮ್ಮಣ್ಣ ಅಲ್ಲ, ಮಂಗಣ್ಣ. ಶನಿವಾರ ಬಂದೆ. ಹಬ್ಬ ಅದು ಮಾರನೇ ದಿವಸ, ವರಮಹಾಲಕ್ಷ್ಮಿ ಹಬ್ಬ ಆದ ಮಾರನೇ ದಿವಸ ಬಂದರೆ ಇಲ್ಲಿ ಮಳೆ ಅಂದರೆ ಮಳೆನೇ ಇರಲಿಲ್ವಂತೆ. ನಾನು ಬಂದು ವೀಡಿಯೋ ಮಾಡೋಕ್ಕಂತ ಬಂದಿದ್ದು. ನೋಡಿದ್ರೆ ಎಲ್ಲೂ ಸುತ್ತಾಡೋಕ್ಕಾಗಲಿಲ್ಲ. ಈಗಲೇ ಬೆಳಗ್ಗೆ ವಾಗ್ಮೀನು ಕರ್ಕೊಂಡು ಬಂದಿದ್ದೀನಿ, ಅವಳ ಹಂಸ ಅಂತ. ಸರಿ ಇಲ್ಲಿ ಕೆರೆ ಇದೆ, ತುಂಬ ಹರಿತಾ ಇದೆ, ಜೋಗ್ ಫಾಲ್ಸ್ ಥರ ಇದೆ ಅಂದರು. ಸರಿ ನೋಡೋಣ ಅಂತಂದೆ. ಅದು ಅವ್ರ ಮನೆ, ಅಲ್ಲಿ ಹಸು ಇದೆಯಲ್ಲ ಅದು ಗೌರಿ ಲಕ್ಷ್ಮಿ ಅಂತ. ಬೆಳಗ್ಗೆನೇ 7:15 ಕೆರೆ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಹೇಗಿದೆ. ಹಳ್ಳಿ ಹಾಡು ತಂದ ನನ, ಹಳ್ಳಿ ಪಾಡು ತರ ನನ, ನಮ್ಮ ಭೂಮಿ ತಾಯಿ, ನಮ್ಮ ಭೂಮಿ ತಾಯಿ. ನೋಡ್ರಿ ಇಲ್ಲೊಂದು ಪುಟ್ಟ ಕರು ನೋಡಿ,
ಬೇಡ ಅನ್ನುತ್ತಾಳೆ ವೇದ ಭಾವನ. ನೆನ್ನೆ ಮಧ್ಯಾಹ್ನ ಬಂದೆ. ಓ ಚೆನ್ನಾಗಿದ್ದೀನಮ್ಮ. ಅಂದರೆ ತುಂಬ ಒಂದು 15 ವರ್ಷದಿಂದ ಬಂದು ಹೋಗ್ತಾ ಇದ್ದೀನಲ್ವಾ, ಹಾಗಾಗಿ ಎಲ್ಲ ಪರಿಚಯದವರೇ ಇರೋದು ನೋಡಿ. ಮಳೆಗಾಲ ಆಗಿರೋದ್ರಿಂದ ತುಂಬಿ ಹರಿತಾ ಇದೆ, ಇಲ್ಲ ಅಂದರೆ ಸ್ವಲ್ಪ ನೀರು ಕಡಿಮೆ ಇರುತ್ತೆ. ಬೆಳಗ್ಗೆ 6 ಗಂಟೆಗೆ ಎದ್ದೆ ನಾನು. ವಾಗ್ಮಿ ಮಲಗಿದ್ಲು ಇನ್ನೂ. ಸರಿ ಅವಳು ಎದ್ದಳ್ಳಿ ಓಟ್ ಬರೋಣ ಅಂತ ಅಂದ್ಕೊಂಡು ಹಾಗೆ ಮಾತಾಡ್ತಾ ಕೂತಿದ್ದೆ. ಅವರು ಹಸು ಹಾಲು ಕರೆದು ಡೈರಿಗೆ ಹಾಕಿದ್ಲು ಶೋಭಾ. ತುಂಬ ಪ್ರೀತಿಯಾಗಿ ನೋಡ್ಕೊಳ್ತಾಳೆ. ರಾತ್ರಿ ಉಪ್ಸಾರು ಮುದ್ದೆ ಮಾಡಿದ್ಲು. ನನಗೆ ಉಪ್ಸಾರು ಮುದ್ದೆ ಇಷ್ಟ ಅಂತ ನುಗ್ಗೆ ಸೊಪ್ಪಿನ ಉಪ್ಸಾರು ಮಾಡಿ ಮುದ್ದೆ ಮಾಡಿದ್ಲು. ಈಗ ಏನು ಮಾಡಲಿ ಆಂಟಿ ಅಂತ ಕರೀತಾಳೆ ನನ್ನ. ಏನು ಮಾಡಲಿ ಅಂತ ಕೇಳಿದ್ಲು. ಏನಾದರೂ ಮಾಡು ಅಂದೆ. ಪಾಪ ನನ್ನ ಕೇಳ್ಬಿಟ್ಟು ಮಾಡ್ತಾಳೆ ತಿಂಡಿ. ಆಮೇಲೆ ಅದೇನೋ ಬಳಿಯೋ ರೊಟ್ಟಿ ಅಂತ ಮಾಡ್ತಾಳೆ. ನಾನು ಅದು ಎಷ್ಟು ಟ್ರೈ ಮಾಡಿದ್ದೀನಿ, ನನಗೆ ಆ ರೊಟ್ಟಿನ ಬಳಿಯೋದಕ್ಕೆ ಬರಲ್ಲ. ಹಿಟ್ಟು ಕಲಿಸ್ಕೊಂಬಿಟ್ಟು ಬಿಸಿ ತವ ಮೇಲೆ ಬಳಿತಾಳೆ. ತುಂಬ ಚೆನ್ನಾಗಿರುತ್ತೆ. ತೆಳ್ಳಗೆ ಮಾಡಿಕೊಡ್ತಾಳೆ. ಅಲ್ಲಿ ನಮ್ಮ ಬೆಂಗಳೂರಲ್ಲಿದ್ದರು, ನಮ್ಮ ಮನೆ ಹತ್ರ ಇದ್ದರು ಇವರು. ಅವಾಗಿಂದನೂ ಬಳಿಯೋ ರೊಟ್ಟಿ ಮಾಡಿ ಕೊಡೋಳು, ತಿನ್ನೋ ಆಂಟಿ ಅಂತ. ಇವಾಗ ನಾನು ಅದನ್ನು ಎಷ್ಟೆಷ್ಟೋ ಟ್ರೈ ಮಾಡಿದೆ, ನಮಗೆ ಬರಲ್ಲ. ಅದಕ್ಕೆ ಇವಾಗ ಹಂಗಂದ್ಲು, ನಿಮಗೆ ಬಳಿಯೋ ರೊಟ್ಟಿ ಅಂದರೆ ಇಷ್ಟ ಅಲ್ವಾ, ಮಾಡಲಾ ಅಂದ್ಲು. ಮಾಡಮ್ಮ ಅಂತ ಅಂದೆ. ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ಲು. ಗದ್ದೆ ಎಲ್ಲ ನನಗಂತೂ ನಿಜವಾಗ್ಲೂ ಎಷ್ಟು ಇಷ್ಟ ಗೊತ್ತಾ ಹಳ್ಳಿ ಅಂದರೆ. ಆಗೋವರೆಗೂ ಬೆಂಗಳೂರಲ್ಲಿ ಇದ್ದುಬಿಟ್ಟು ಆಗದೆ ಇದ್ದಾಗ ಬಂದು ಒಂದು ಚಿಕ್ಕ ಮನೆ ತೊಗೊಂಡು ಇದ್ಬಿಡೋಣ ಅನ್ನೋ ಪ್ಲಾನ್ ಇದೆ. ನೋಡೋಣ ದೇವರು ಎಲ್ಲೆಲ್ಲಿ ಏನೇನು ಋಣ ಇಟ್ಟಿರ್ತಾನೋ ನೋಡೋಣ. ಶಿವರಾತ್ರಿ ಟೈಮಲ್ಲಿ ಇದು ದೇವಸ್ಥಾನದಲ್ಲಿ ತುಂಬ ದೊಡ್ಡದಾಗಿ ಜಾತ್ರೆ ಎಲ್ಲ ಮಾಡಿ ಅನ್ನದಾನ ಹಾಕ್ತಾರೆ. ನಾನು ಲಾಸ್ಟು ಶಿವರಾತ್ರಿಗೆ ಬಂದಿದ್ದೆ. ಓ ಚಿನ್ನಿ ಅಲ್ಲಿ ನೋಡಿ ಪಿಕಾಕಿದೆ ಅಲ್ಲಿ. ಎಷ್ಟೊಂದು ಪಿಕಾಕಿದೆ ನೋಡಿ. ಪಿಕಾಕ್ 3 ಇದೆ ನೋಡು. ನವಿಲಿದೆ ನೋಡಿ. ಆ ಕಡೆ ಒಂದಿದೆ ನೋಡ್ದಾ. ಬಾಸಡಿಂದ ತೋರಿಸ್ತಿಲ್ಲ. ಓಕೆನಾ, ಅಲ್ಲಿ ಸೀಟ್ಸ್ ಹಾಕಿರ್ತಾರಲ್ಲ, ಬರ್ಡ್ಸ್ ಬಂದು ತಿನ್ಕೊಳ್ಳುತ್ತೆ ಅಂತ ಒಂದು ಸ್ಟಿಕ್ ಹಾಕಿ. ಇವಳು ಹಂಸ ಅಂತೂ ನಮ್ಮ ಮನೇಲೇ ಸಣ್ಣ ವಯಸ್ಸಿಂದ ಇವಳು ಪುಣ್ಯ ನಮ್ಮ ಮನೇಲೇ ಹುಟ್ಟಿ ಬೆಳೆದಿದ್ದು. ಅಂದರೆ ನನ್ನ ಮಗಳು ಟ್ಯೂಷನ್ ಮಾಡ್ತಿದ್ಲು. ಟ್ಯೂಷನ್ ಮಾಡಬೇಕಾದ್ರೆ ಪುಣ್ಯ ಬರೋಳು, ಇವ್ರ ಅಕ್ಕ ಪುಣ್ಯ ಬರ್ತಾಯಿದ್ಲು ಟ್ಯೂಷನ್ಗೆ. ಆವಾಗ ಅವಳು LKG ಇದ್ಲು ಅಷ್ಟೇ. ಅವಳು ನಾನು ಆವಾಗಿಂದನೂ ಅಮ್ಮ ಅಂತ ಕರೀತಾಳೆ. ಇವರಿಬ್ಬರು ಅಮ್ಮ ಅಂತ ಕರೀತಾಳೆ. ಇವರಪ್ಪ ನನ್ನ ಅಕ್ಕ ಅಂತ ಕರೀತಾನೆ. ಇವರಮ್ಮ ಒಬ್ಬಳು ಆಂಟಿ ಅಂತ ಕರೀತಾಳೆ. ಎಷ್ಟು ಚೆನ್ನಾಗಿದೆ. ನಮ್ಮ ವಾಗ್ಮಿ ಸಡನ್ನಾಗಿ ಯಾರನ್ನೂ ಹಚ್ಕೊಳ್ಳಲ್ಲ, ಬೇಗ ಬೆರೆಯಲ್ಲ. ನಿನ್ನೆ ಬಂದಾಗಿಂದ ಹಂಸನ ಜೊತೆಯಲ್ಲಿ ಅಲ್ಲೋಗೋದು ಇಲ್ಲೋಗೋದು ತುಂಬ ಅಂದರೆ ತುಂಬ ಇಷ್ಟ ಆಗೋಗಿದೆ ಹಂಸ ಅವಳಿಗೆ. ಇವತ್ತು ಭಾನುವಾರ, ಇವತ್ತು ವಾಪಸ್ ಹೋಗಲೇಬೇಕು. ಹೋಗ್ತೀವಿ ಅಂದರೆ ಬೇಬಿ ಬೇಡ, ಇನ್ನೂ 2 ಡೇಸ್ ಇಲ್ಲೇ ಇರೋಣ ಅಂತಾಳೆ. ನಾಳೆ ಸ್ಕೂಲಿದೆ ಅವಳಿಗೆ, ಮತ್ತು ನನಗೂ ನಾಳೆ ಆರ್ಡ್ರೆಲ್ಲ ಕಳಿಸ್ಬೇಕಲ್ಲ. ನೋಡಿ ನವಿಲ್ ನೋಡಿ.
ನಾನು ಡ್ರಾ ಮಾಡಿದ್ರು ಆ ಥರ ನೋಡ್ತೀನಿ. ಇವ್ರದ್ದು ಗದ್ದೆ ಹೊಲ ಎಲ್ಲ ಇದೆ, ಸ್ವಲ್ಪ ದೂರ ಇದೆ ಇವ್ರ ಮನೆಯಿಂದ. ಅವನಿಗಿವತ್ತು ಡ್ಯೂಟಿ, ನಮ್ಮ ಮಹೇಶನಿಗೆ. ಇಲ್ದಿದ್ರೆ ಅವನು ಕರ್ಕೊಂಡು ಹೋಗ್ತಿದ್ದ. ನಿನ್ನೆ ರಜಾ ಹಾಕಿದ್ದ, ನಾನು ಬರ್ತೀನಿ ಅಂತಲೇ ನಿನ್ನೆ ರಜಾ ಹಾಕಿದ್ದ. ನಿನ್ನೆ ಏನಾಯಿತು, ನಾನು ಬರಬೇಕಾದ್ರೇ 4 ಗಂಟೆ ಆಗೋಯ್ತು ಇಲ್ಲಿಗೆ, ಕೆಲಸ ಎಲ್ಲ ಮುಗಿಸಿ ಬರೋದು. ಆಮೇಲೆ ಮಳೆ ಹಿಡ್ಕೊಳ್ತು, ಎಲ್ಲೂ ಹೊರಗಡೆ ಹೋಗೋಕ್ಕಾಗಲಿಲ್ಲ. ಪಾಪ ಇವತ್ತು ಅವ್ನು ಡ್ಯೂಟಿಗೆ ಹೋಗಲೇಬೇಕು ಅಂಥೇಳಿ ಡ್ಯೂಟಿಗೆ ಹೋದ. ಹಂಗಾಗಿ ಬೇಗ ಬರ್ತೀನಿ, ಹಾಫ್ ಡೇ ಮುಗಿಸ್ಕೊಂಡು ಬರ್ತೀನಕ್ಕ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಮಳೆ ಇಲ್ಲ ಅಂದರೆ ಸ್ವಲ್ಪ ಹೋಗಿ ಅವರು ಹೊಲ ಗದ್ದೆ ಹತ್ರ ಎಲ್ಲ ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಇದ್ದೀನಿ. ಮಳೆರಾಯ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ, ನೋಡೋಣ. 3 ಪಿಕಾಕಿದೆ ನೋಡು, ನೋಡು, ಇಲ್ಲೊಂದು ಅಲ್ಲೊಂದು ಮಧ್ಯ ಒಂದು ಕಾಣಿಸ್ತಾ. ಮಧ್ಯ ಇದೆಯಲ್ಲ ಅದು ಗರಿ ಬಿಚ್ಚುತ್ತೆ, ಇದಕ್ಕೆ ಎರಡಕ್ಕೂ ಗರಿ ಇಲ್ಲ. ಅದು ಗಂಡು, ಇದು ಹೆಣ್ಣು. ಹೆಣ್ಣು ಗರಿ ಬಿಚ್ಚಲ್ಲ. ಮಧ್ಯ ಇರೋದು ಗಂಡ. ಗಂಡು. ಇನ್ನು ಹೋಗ್ತಾ ಇದೆ ನೋಡಿ, ರೈಲ್ವೆ ಸ್ಟೇಷನ್ ಹತ್ರನೇ ಇವ್ರ ಮನೆ. ಇವತ್ತು ಟ್ರೈನಲ್ಲಿ ಹೋಗೋಣ ಅಂತ ಹೇಳಿದ್ದೀನಿ ಕಣೆ ಇವಳನ್ನ. ಟ್ರೈನಿಗೆ ಹೋಗೋಣ ಅಂದೇವು, ಆಯಿತು ಅಂದ್ಲು. ತಾವರೆವ ನೋಡಿ, ತಾವರೆ ಹೂವು ಇಲ್ಲ, ಗಿಡ ಇದೆ. ಕೊಕ್ಕರೆ, ಬಾತು. ಡವ್ವಲ್ಲ. ಮಂಡ್ಯದಲ್ಲಿ ಶನಿವಾರ ಭಾನುವಾರ ಇದ್ದೆ, ಇವಾಗ ಹೊರಟೆ. ತಕ್ಷಣ ಮಳೆ ಶುರು ಆಯಿತು. ಇವತ್ತು ಇನ್ನೇನು ಮಳೆ ಶುರು ಆಯಿತು, 3 ಗಂಟೆಗೆ ಟ್ರೈನ್ ಇದೆ ಅಂದರು, ಅದಕ್ಕೆ ಹೊರಟೆ. ಈ ಅಂಶ ಅಂತೂ ಎಲ್ಲೂ ಬಿಡಲ್ಲ ಅಂತಾಳೆ. ಇನ್ನೇನು ನೋಡಿ, ತುಂಬ ಮೋಡ ಆಗೋಯ್ತು, ಮಳೆ ಶುರು ಆಗುತ್ತೆ. ಅಷ್ಟರೊಳಗಡೆ ನಾವು ಹೊರಟ್ಬಿಡೋಣ. ಟ್ರೈನ್ಗೆ ಹೋಗೋಣ, ಇವಳನ್ನ ಕರ್ಕೊಂಡು ಟ್ರೈನ್ಗೆ ಹೋಗೋಣ ಅಂಥೇಳಿ ಬಂದ್ವು. ಅಲ್ಲಿ ಬಿಟ್ಟೋದ್ರು, ಬಂದಿದ್ದರು ಟ್ರೈನವ್ರಿಂದ ಬಿಟ್ಟೋದ್ರು. ಇದು ಅಣ್ಕೆರೆ ರೈಲ್ವೆ ಸ್ಟೇಷನ್ನು ನೋಡಿ. ಇಲ್ಲಿ ನೋಡ್ಕಂದ, ಹೇಗಿತ್ತು ಊರು? ಚೆನ್ನಾಗಿತ್ತು. ಇನ್ನೂ ಬರೋಣ ಅಂತಿದ್ಲು ಅವಳಿಗೆ, ಇಲ್ಲಿಂದ ಬರೋದಕ್ಕೆ ಮನಸ್ಸಿರಲಿಲ್ಲ. ನಾನು ಇಲ್ಲಮ್ಮ, ಸ್ಕೂಲಿದ್ದು ಇನ್ನೊಂದು ಸರಿ 100 ಡೇಸ್ ರಜಾ ಕೊಡ್ತಾರಲ್ಲ, ನಾವು 12 ಡೇಸ್ ಬಂದಿರೋಣ ಅಂತ ಹೇಳಿದ್ದಾಳೆ. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋದ್ಮೇಲೆ ಬರ್ತೀವಿ. ಒಂದೊಂದು ಸರಿ ತುಂಬ ರಶ್ ಇರುತ್ತೆ. ಇವತ್ತು ಒಂದು 15-20 ಜನನೂ ಇಲ್ಲ ನೋಡಿ. ಒಂದು 2 hours. ನೋಡಿ ತುಂಬ ರಶ್ ಇದೆ ಬಸ್ ಟ್ರೈನು. ಎಲ್ಲ ನೆಲದ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ರಶ್ ಇದೆ ನೋಡಿ, ಸೀನ್ಗಳು ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು. ವಾಲ್ಮೀನಿ ಕೂರಿಸಿದ್ದೀನಿ ನೋಡಿ.